ಹಾಯ್ ಫ್ರೆಂಡ್ಸ್, ಮನಸ್ಸುಗಳ ಮಧುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ, ನಮ್ಮ ಚಾನ್ವಿ ಬ್ಯಾಗ್ ಹಾಕೊಂಡು ರೆಡಿ ಆಗ್ಯಾಳ. ನಾವು ಇವಾಗ ಎಲ್ಲಿಗೆ ಹೊಂಟಿವಿ ಅಂದ್ರೆ ಊರಿಗೆ ಹೊಂಟಿವಿ, ನಮ್ಮ ತವ್ರ ಮನೆಗೆ ಹೊಂಟಿವಿ. ಯಾಕಪ್ಪ ಅಂದ್ರೆ ನಮ್ಮ ಮನೆಯವರು 3 ದಿನ ಇರೋದಿಲ್ಲ, ಹಂಗಾಗಿ ನಾವು 3 ದಿನ ಇಬ್ಬರೇ ಇರೋಕೆ ಭಯ ಅನ್ಸಾಗತ್ತೈತಿ. ಹಂಗಾಗಿ ಊರಿಗೆ ಹೊಂಟಿವಿ. ಬನ್ನಿರಿ, ನಮ್ಮ ಜರ್ನಿ ಯಾವ ರೀತಿ ಇರುತ್ತಂತಂದು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜರ್ನಿನ ಸ್ಟಾರ್ಟ್ ಮಾಡೋಣ. ಚಾನಿ ಕೊಳ್ಳಾಗ ಏನು ಹಾಕ್ಯಂದಿಲ್ರಿ, ಕ್ಯಾಮ್ರಾ ಕ್ಲಿಯರ್ ಐತಲ್ರಿ. ನಿನ್ನೆ ಹೊಸ ಫೋನ್ ತೊಗೊಂಡ್ವಿ, ಹಂಗಾಗಿ ಇದು ಹೊಸ ಫೋನಿಂದ ಹೊಸ ಲಾಗ್ ಅಂದ್ಕೊಳ್ಳೋಣ. ನೋಡಿ, ಬರೀ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಬ್ಯಾಗು 2 ದಿನಕ್ಕೆ ಬ್ಯಾಗು ಹಂಗೆ ಅಲ್ರಿ. ಗಂಡು ಮಕ್ಳಾದ್ರೆ ಒಂದು ಜೋಡು ಬಟ್ಟೆ ಇಟ್ಕೊಂಡು ಹೋಗ್ತಾರ, ಹೆಣ್ಮಕ್ಳು ಹಂಗಲ್ಲ, ಬರೋದೆಲ್ಲ ತುರ್ಕೊಂಡು ಹೋಗ್ತಾರ. ಅಲ್ಲಿ ಹೋಗಿ ಹಾಕೊಂತೀವ ಬಿಡ್ತಿಲ್ಲ ಗೊತ್ತಿಲ್ಲ. ಬಟ್ನಲ್ಲಿ ಬಟ್ಟೆ ಜಾಸ್ತಿನೇ ಇರ್ಬೇಕು ಹೆಣ್ಮಕ್ಳಿಗೆ. ಹಂಗಾಗಿ ನಾನು ಎಲ್ಲಿಗೆ ಹೋದ್ರು ಬಟ್ಟೆ ಸ್ವಲ್ಪ ಜಾಸ್ತಿನ ತೊಗೊಂಡು ಹೋಗ್ತೀನಿ. ಬನ್ನಿ, ಇವಾಗ ನಾವು ಯಾವ ಊರಿಗೆ ಹೋಗ್ತೀವಿ ಅಂತಂದು ಊರಿಗೆ ಹೋದ್ಮೇಲೆ ಹೇಳ್ತೀನಿ. ಬಂದು ಬಸ್ ಸ್ಟಾಪ್ ಒಳಗೆ ಕುತ್ಕೊಂಡಿವಿ, ಬಸ್ಸ ಬರೋವರೆಗೂ ನಮ್ಮ ತಾನಿ ಅಲ್ಲಿ ಎಗ್ರೇಡ್ ಆಗತ್ತಾಳ. ಬಸ್ ಬರೋದ್ರಿ, ಬಸ್ಸು ಇನ್ನು ಯಾವಾಗ ಬರ್ತು ಗೊತ್ತಿಲ್ಲ. ನಾವು ಬಿಜಾಪುರ ಹೋಗ್ಬೇಕ್ರಿ. ನೀವು ರೀ? ಬಸ್ ಇನ್ನೂ ಬಂದಿಲ್ಲ ರೀ. ಏನೇ ಹೋಯ್ತಲ್ರಿ, ಒಂದು ಮಹಾರಾಷ್ಟ್ರ ಬಸ್. ನಮ್ಗೆ ಬಸ್ ಸಿಕ್ತಿ. ಬನ್ನಿ ಇವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಬಸ್ಸಲ್ಲಿ ಹೋದ್ವಿ. ಬಸ್ ಹತ್ತಿಷ್ಟಕ್ಕೆ ಬಸ್ ಬಂದಿದ್ದು ತೋರ್ಸೋಕ್ಕಾಗಲಿಲ್ಲ. ಬಸ್ನಿಂದ ನಾವು ಚಡ್ಚಂಡಿದ್ದ ಇವಾಗ 15 ಕಿಲೋಮೀಟ್ರ್ ಬಂದ್ವಿ. 15 ಕಿಲೋಮೀಟ್ರ್ ಅಂದ್ರೆ ಜಳಕಿ ಬರ್ತಲ್ರಿ, ಚಡ್ಚಣ್ಣರು ಯಾರಾದರೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಜಳಕಿ ಅಂದ್ರೆ ಇಲ್ಲಿ ಒಂದು ನನಗೆ ಕಲಿ ಆಗೈತಲ್ರಿ, ಅಲ್ಲಿ ಕಲಿ ನಮ್ಮ ಸಾನ್ವಿ. ನಾನದು ಗುಳ್ಳಿ ಅಂತಂದು ನೋಡ್ಕೊಂಡೆ. ನಮ್ಮ ಸಾನ್ವಿ ನಿಂಗೆ ಮೊದ್ಲಕ್ಕೆ ಇತ್ತು ಬಿಡವ ಅಂದ್ಲು. ಅದಕ್ಕೆ ನಾನು ಸಣ್ಣ ಉಳಿದಾಗ ಬಿದ್ದಿದ್ನೆ, ಅದು ಕಲಿ ಅಂತ ಹೇಳಿದೆ. ಸೆಟ್ಟಿಂಗ್ ಇದ್ದಿಲ್ಲ, ಟೈಮ್ ಬಂದು 1 ಗಂಟೆ ಆಗೈತ್ರಿ. ಇವಾಗ ನಾವು ಬಿಜಾಪುರಕ್ಕೆ ರೀಚ್ ಆದ್ವಿ. ನೋಡಿ ಬಿಜಾಪುರ ಯಾವ ಥರ ಕಾಣಿಸ್ತೈತೆ ಅಂತಂದು. ಏನೋ ಗೊತ್ತಿಲ್ಲ, ಇಷ್ಟು ದಿನ ಬಸ್ನಾಗ ಅಡ್ಡಾಡಿಲ್ಲಲ್ಲ. ಮೊದಲೆಲ್ಲ ಬಸ್ನಾಗ ಅಡ್ಡಾಡ್ತಿದ್ವಿ, ಏನು ಅನ್ನಿಸ್ತಿದ್ದಿಲ್ಲ. ಆಮೇಲೆ ಬೈಕ್ ಆಯಿತು, ಬೈಕ್ ಮೇಲೆ ಅಡ್ಡಾಡಿ ಬಸ್ಸಿಂದು ಸ್ವಲ್ಪ ರೂಢಿನ ತಪ್ಪಿದಂಗೆ ಆಗೈತಿ. ಈಗಂತರೂ ಕಾರ್ ಬಂದೈತಿ. ಕಾರ್ ಬಂದಿಂದ ಬಸ್ಸಿಗೆ ಹೋಗೋದು ತುಂಬಾ ಕಡಿಮೆ ಮಾಡಿವಿ. ಹಂಗಾಗಿ ಏನೋ ಗೊತ್ತಿಲ್ಲ, ಈಗ ಬಸ್ಸಿಗೆ ಒಂದು ಕಾರ್ನಾಗ ಹೋದ್ರೂ ಒಂಥರ ಸಂಕಟಾಗುತ್ತೆ. ಈಗ ಬಸ್ಸಿಗೆ ಬಂದರೂ ಒಂಥರ ಸಂಕಟಾಗುತ್ತೆ. ಹಂಗಾಗಿ ಜಳಕಿಲಿದ್ದ ಮುಕ್ಕೊಂದಾಕಿ ಆಮೇಲೆ ಬಿಜಾಪುರ ಬಂದಿಂದ ಅದು ನಾನು ಎದ್ದಿಲ್ಲ. ನಮ್ಮ ಸಾನ್ವಿ ಎಚ್ಚರಿದ್ಲು. ನಮ್ಮ ಸಾನ್ವಿ ಎಬ್ಬಿಸಿ ಹೇಳಿದ್ಲು, ಮಮ್ಮಿ ಬಿಜಾಪುರ ಬಂತು, ಬಸ್ ಇಳಿಯಮ್ಮ ಎದ್ದಾಳ ಅಂತಂದು.
ಅವಳು ಹೇಳಿಂದ ನಾವು ಎದ್ದಿದ್ದು. ಅಲ್ಲಿವರೆಗೂ ಕಣ್ಣು ಮುಚ್ಕೊಂಡು ಸುಮ್ಮ ಮುಕ್ಕೊಂಬಿಟ್ಟಿದ್ನೇ ರೀ. ನಿದ್ದಿನ ಹತ್ತಿತ್ತು. ಬಿಟ್ಟು ಸಂಕಟ ಅಂತಂದು ತಡ್ಕೊಳಕ್ಕಾಗೋದ್ರಿ. ಅಷ್ಟೊಂದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸಂಕಟ ಆಗಾಕತ್ತಿತ್ತು. ಯಾಕಾರ ಊರಿಗೆ ಹೊಂಟಿನಪ್ಪ ಅನ್ನಿಸ್ಬಿಟ್ಟಿತ್ತು. ಯಾವಾಗ ಊರು ಬರುತ್ತೆ, ಯಾವಾಗ ಬಸ್ ಬಿಟ್ಟು ಇಳಿದೆವು ಅನ್ನಿಸ್ಬಿಟ್ಟಿತ್ತು. ಹಂಗಾಗಿ ನೋಡಿ ಬಿಜಾಪುರಕ್ಕೆ ಬಂದು ಟೈಮ್ ಬಂದು 1 ಗಂಟೆ. ನಮ್ಮ ಸಾನ್ವಿ ಟೈಮ್ ಎಷ್ಟಾಗೈತೆ ಅಂತ ಕೇಳಿಲ್ಲ. 1 ಗಂಟೆ ಅಂದೆ. ನಮ್ಮ ಸಾಲಿಗೆ ಇಷ್ಟೊತ್ತಿಗೆ ಊಟಕ್ಕೆ ಬಿಡ್ತಿದ್ರು ನೋಡು. ನಾವು ಊಟ ಮಾಡಮ್ಮ ಅಂತಂದು ಹೇಳಿದ್ಲು. ಹಂಗಾಗಿ ಅಲ್ಲೇ ಬಸ್ ಸ್ಟಾಪ್ ಒಳಗನ ಇಂದಿರಾ ಕ್ಯಾಂಟೀನ್ ಇತ್ತು. ಹಂಗಾಗಿ ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಊಟ ಮಾಡ್ಕೊಂಬಂದ್ವಿ. 20 ರೂಪಾಯಿಗೆ 2 ಚಪಾತಿ, ಅನ್ನ, ಸಾಂಬಾರು, ಮೊಸರು, 1 ಸ್ಪೂನ್ ಆಗೋಷ್ಟು ಮೊಸರನ್ನ ಕೊಟ್ಟಾರ. ಅದೇ ನಾವು ಅಲ್ಲೇ ಬಿಜಾಪುರದಾಗ ಬಸ್ ಸ್ಟ್ಯಾಂಡ್ ಒಳಗೆ ಒಂದು ಮಸಾಲೆ ದೋಸೆಗೆ ರೀ 85 ರೂಪಾಯಿ ತೊಗೊತಾರೆ ಒಂದು ಮಸಾಲೆ ದೋಸೆಗೆ. ಅದೇ ಇಲ್ಲಿ ಬೇಡ, ಇಂದಿರಾ ಕ್ಯಾಂಟೀನ್ಗೆ ಹೋಗಿ ಹೆಂಗಾದ್ರೂ ಇಬ್ಬರೇ ಇರೋದೆಲ್ಲ ಹೊಟ್ಟೆ ತುಂಬುತ್ತಾ. ಹಂಗಾಗಿ ಹೋಗಿ ಊಟ ಮಾಡೋಣ ಬಾ ಅಂತಂದು ಇಬ್ಬರು ಹೋಗಿ ಇಂದಿರಾ ಕ್ಯಾಂಟೀನ್ಗೆ ಹೋಗಿ 20 ರೂಪಾಯಿ ಕೊಟ್ಟು 2 ಚಪಾತಿ, ಅನ್ನ, ಸಾಂಬಾರು ಕೊಟ್ಟಿದ್ರು. ಇಬ್ಬರಿಗೆ ಹೊಟ್ಟೆ ತುಂಬ ಊಟ ಆಯ್ತು ರೀ. ಏನೋ ಗೊತ್ತಿಲ್ಲ, ರೈಸಿಗೆ ಏನಾದರೂ ಸೋಡಾ ಪುಡಿ ಮಿಕ್ಸ್ ಮಾಡಿದರೆ ಏನೋ ಗೊತ್ತಿಲ್ಲ. ಅಷ್ಟು ಸಾಕಿ ಅಕ್ಕಿ ಒಂದು ಚಪಾತಿ, ನಾನು ಒಂದು ಚಪಾತಿ ತಿಂದ್ವಿ. ಅಕ್ಕಿ ಮೊಸರನ್ನ ಇತ್ತಲ್ಲ, ಮೊಸರನ್ನ ತಿಂದ್ಲು. ಆಮೇಲೆ ತಿಂದ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಕತ್ತೀವಿ. ಮತ್ತೆ ಪಾರ್ಸಲ್ ತಂದು ಕೊಟ್ಟಾರ, ರೊಕ್ಕ ಕೊಟ್ಟಾರ. ಊಟ ಹೆಂಗಿತ್ತು? ಹೊಟ್ಟೆ ತುಂಬ ಇನ್ನು ನಾನು ನಮ್ಮೂರಿಗೆ ಹೋಗ್ಬೇಕಾದ್ರೆ ಈ ಟೈಮ್ ಏಟಾಗೈತಿ 6 ಗಂಟೆ. ಊಟ ಮಾಡಕ್ಕೆ ಹೋದಿಲ್ಲ, ಅದಕ್ಕೆ 6 ಗಂಟೆ ಊಟ ಮಾಡ್ಕೊಂಡು ಊಟ ಮಾಡಿ ಬೋಸ್ ಮುಖಂಡು ಬಪ್ಪನಾಗ ನನಗೊಂದು ಸೀಟ್ ಸಿಕ್ಕಿ ತೋರ್ಸಕ್ಕಾಗಲ್ಲ. ಇದ್ದೊಂದು ಸೀಟ್ ಐತಿ, ಇದ್ದೊಂದು ಸೀಟಿಗೆ ಮುಖಂಬಿಡ. ಬನ್ನಿ, ಇನ್ನು ನಮ್ಮ ಪಯಣ ಕುಷ್ಟಗಿ ಕಡೆಗೆ. ಇಲ್ಲಿ ಟ್ರಾಫಿಕ್ ಆಗಿತ್ತು, ಹಂಗಾಗಿ ಸಿಗ್ನಲ್ ಬಿದ್ದಿತ್ತು, ಹಂಗಾಗಿ ನಿಂತ್ಕೊಂಡಿದ್ವಿ. ಇನ್ನು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಬಸ್ಸು ಯಾವಾಗ ಬಿಟ್ಟು ಇಳಿತನೋ ಅನ್ನಿಸ್ಬಿಟ್ಟೈತಿ. ನಾವು ಬಿಜಾಪುರ ಬಿಟ್ಟು ತಿರ್ಗಾ NHಗೆ ಹೋಗ್ಬೇಕಂದ್ರೆ ಬಸ್ ಸ್ಟ್ಯಾಂಡ್ಲಿದ್ದ NHಗೆ ಹೋಗ್ಬೇಕಂದ್ರೆ ಒಂದು 20 ನಿಮಿಷ ಬೇಕು. ಹಂಗಾಗಿ ಅದು ಒಂಥರ ಬೇಜಾರು ಅನ್ನಿಸ್ಬಿಡ್ತೈತಿ. ಯಾವಾಗ NH ಬರುತ್ತೆ, ಯಾವಾಗ ಹೋಗೋ ಅದ್ರಾಗ ಕಂಫರ್ಟಬಲ್ ಅಲ್ಲೇ ಹಳ್ಳಿ ಮೇಲೆ ಸ್ಟಾಪ್ ಮಾಡೋದಿಲ್ಲ. ಹಳ್ಳಿ ಮೇಲೆ ಎಲ್ಲನೂ ಪ್ರತಿಯೊಂದು ಹಳ್ಳಿ ಮೇಲೂ ಸ್ಟಾಪ್ ಮಾಡ್ಕೊಂಡು ಹೋಗಿಲ್ಲ. ಬನ್ನಿ, ಇವಾಗ ಸ್ವಲ್ಪ ಅಲ್ಲಿ ಕುರ್ಕುರಿ ತೊಗೊಂಡಿದ್ವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಈ ಥರ ಕುರ್ಕುರಿ ತಿನ್ಕೋತ ಹೋಗೋದಂದ್ರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಏನಾದರೂ ಹಂಗೆ ತಿಂಡಿ ಇರಬೇಕು. ಮೊದಲೆಲ್ಲ ಜಗ್ ತಿಂತಿದ್ದೆ, ಈಗ ಸಂಕಟ ಆಗುತ್ತಂತಂದು ಅಷ್ಟೊಂದು ಏನೂ ತಿನ್ನೋದಿಲ್ಲ, ಮುಕ್ಕೊಳ್ಳೋದೇ ಮಾಡ್ತೀನಿ ಬೇರೆ. ಅಲ್ಲಿ ಬಿಜಾಪುರ ಬಸ್ ಸ್ಟಾಪ್ ಒಳಗೆ 1-2 ಕುರ್ಕುರಿ ತೊಗೊಂಡಿದ್ವಿ. ನಾನು ನಮ್ಮ ಸಾನ್ವಿ ಅವನ್ನೇ ತಿನ್ಕೊಂತ ಇವಾಗ ನಮ್ಮ ಜರ್ನಿನ ಮಾಡಾಕತ್ತೀವಿ. ಬಟ್ಟು ನನ್ನ ಜೊತೆ ಬಗ್ಲ ಮಾತಾಡೋರು ಯಾರಿದ್ರೆ ಅಷ್ಟೊಂದು ಸಂಕಟ ಅನ್ಸೋದಿಲ್ಲ. ಯಾಕಂದ್ರೆ ಅದ್ರ ಮಾತಾಡೋದ್ರೊಳಗೆ ಹೋಗ್ಬಿಡುತ್ತಾ. ಫೋನ್ ಸಹ ನೋಡೋಕ್ಕಾಗಲ್ಲ ರೀ. ಫೋನ್ ನೋಡಿದ್ರೂ ಒಂಥರ ಏನೋ ಒಂದು ಸಂಕಟ ಹೊಟ್ಟೆಗೆಲ್ಲ. ಅದು ವಾಮಿಟೂ ಆಗೋದಿಲ್ಲ, ಯಾಕಡೆ ಇದೂ ಆಗೋದಿಲ್ಲ, ಬೋರ್ ಅನ್ನಿಸ್ತೈತಿ. ಹಾಗಾಗಿ ಸುಮ್ಮ ಮುಕ್ಕೊಂಡಿದ್ವಿ. ಬನ್ನಿ ನಮ್ಮ ಜರ್ನಿ ನೋಡೋಣ. ನೋಡಿ, ನಾವು ಇವಾಗ ಎಲ್ಲಿ ಬಂದೀವಿ ಅಂದ್ರೆ ಆಲ್ಮಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ
ಬನ್ನಿ ಮುಂದೆ ಡ್ಯಾಮ್ ಬರ್ತೈತಿ, ಡ್ಯಾಮ್ ನೋಡೋಣ. ನೀರಂತರೂ ಸಿಕ್ಕಾಪಟ್ಟೆ ನೀರು ಬಿಟ್ಟಾರಿ. ನಾವು ಆಲ್ಮಟ್ಟಿಗೆ ಹೋಗಿ ಭಾಳ ದಿನ ಆಯ್ತು. ಭಾಳ ದಿನ ಅಂದ್ರೆ ಈಗ 1 ವರ್ಷನ ಆಯ್ತು. 1 ವರ್ಷ ಆಯಿತು ಆಲ್ಮಟ್ಟಿಗೆ ಹೋಗಿಲ್ಲ. ಅವಾಗಂತರೂ ನಿಡ್ಗುಂದಾಗಿದ್ದಾಗಂತರೂ ಸಿಕ್ಕಾಪಟ್ಟೆ ಹೋಗ್ತಿದ್ದೀವಿ ರೀ ಆಲ್ಮಟ್ಟಿಗೆ. ನಿಡ್ಗುಂದಾಗಿದ್ದಾಗಂತಲ್ಲ, ಹುನಗುಂದಾಗಿದ್ದಾಗೂ ಬೋರ್ ಆತಂದ್ರೆ ಆಲ್ಮಟ್ಟಿಗೆ. ನಮ್ಮ ಮನೆಯವರು ನಾವಂತರೂ ಆಲ್ಮಟ್ಟಿಗೆ. ಅಲ್ಲಿ ಹುನಗುಂದಾಗಿದ್ದಾಗ ನಮ್ಮ ಓನರ್ ಆಂಟಿ ಮಗಳು ಅಂತಿದ್ಲು, ಆಲ್ಮಟ್ಟಿಗೆ ಅಂತಿರಲ್ಲ, ಆಲ್ಮಟ್ಟಿ ಟಿಕೆಟ್ ಕೊಡೋರಿಗೆ ಬೋರ್ ಆಗ್ಬೇಕಕ್ಕ, ನೀವು ಅಷ್ಟು ಸರಿ ಹೋಗ್ತೀರ ಅಂತ ಹೇಳ್ತಿದ್ಲು. ನೋಡಿ ನೀರಂತರೂ ಸಿಕ್ಕಾಪಟ್ಟೆ ನೀರು ಬಂದವ. ಇಲ್ಲಿ ಕಲ್ಲು ಕಾಣಿಸ್ತೈತಲ್ಲ, ಆ ಕಲ್ಲು ಮೇಲೆ ಬಾತ್ಕೋಳಿ ಕುಂತವ ನಮ್ಮ ಸಾನ್ವಿ. ಅದಕ್ಕೆ ಮಮ್ಮಿ ಮೀನಾ ಹಿಡ್ಯಾಕತ್ತಾರ ರೋಡ್, ಅವ್ರು ಎಷ್ಟು ಒಳಗೆ ಹೋಗಿ ಮೀನಾ ಹಿಡ್ಯಾಕತ್ತಾರಲ್ಲ, ಏನಾರ ಆದರೆ ಏನು ಮಾಡ್ತೀವಿ ಅಂತ ಕೇಳ್ತಿದ್ಲು. ಇಲ್ಲ, ಅವರು ಮನುಷ್ಯರೆಲ್ಲ ಬಾತ್ಕೋಳಿ ಅದ ಅಂತ ಹೇಳಿದೆ. ಬನ್ನಿ ಅಲ್ಲಿದ್ದ ಮತ್ತೆ ನಾನು ವಿಡಿಯೋ ಏನು ಮಾಡಲಿಲ್ಲ. ನಮ್ಮ ಇಲ್ಕಲ್ಗೆ ರೀಚ್ ಆದ್ವಿ ಇವಾಗ. ಪ್ರಸಿದ್ಧ ಇಲ್ಕಲ್ ಸೀರೆಗೆ ಪ್ರಸಿದ್ಧವಾದಂಥ ಅಮ್ಮ ಇಲ್ಕಲ್ ಈಗೆಲ್ಲ ಆನ್ಲೈನ್ನಾಗೆಲ್ಲ ಇಲ್ಕಲ್ ಸ್ಯಾರಿ ಸಹ ಸಿಗಾಕತ್ತವ್ರಿ. ಅವಾಗೆಲ್ಲ ಬೇರೆ ಎಲ್ಲ ಸೀರೆ ಸಿಗ್ತಿದ್ವು. ಈಗ ನಮ್ಮ ಇಲ್ಕಲ್ ಸ್ಯಾರಿ ಸಹ ಆನ್ಲೈನ್ನಾಗ ಸಿಗಾಕತ್ತವ. ಫ್ಲಿಪ್ಕಾರ್ಟು, ಮೀಶೋ ಇದ್ರಾಗೆಲ್ಲನೂ ಸಿಗ್ತಾವ್ರಿ. ಇಲ್ಕಲ್ ಸ್ಯಾರಿ ಅಂತ ಹೊಡೆದ್ರೆ ಎಲ್ಲನೂ ಬರ್ತಾವ. ಅವಾಗೆಲ್ಲ ಇಲ್ಕಲ್ ಸೀರೆನ ಅಜ್ಜರು ಮಾತ್ರ ಉಡ್ತಿದ್ರು. ಈಗ ಇಲ್ಕಲ್ ಸೀರೆ ಅಂದ್ರೆ ಒಂಥರ ಪ್ಯಾಷನ್. ಪ್ರತಿಯೊಂದು ಫಂಕ್ಷನ್ ಒಳಗೂ ಇಲ್ಕಲ್ ಸೀರೆನ ಒಬ್ಬರು ವೇರ್ ಮಾಡಿರ್ತಾರೆ. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಇಲ್ಕಲ್ ಸೀರೆನ ವೇರ್ ಆಮೇಲೆ ಮದುವೆ ಒಳಗೆ ಅದು ಒಳ್ಕಲ್ ಪೂಜೆ ಅಂತ ಮಾಡ್ತಾರೆ. ನಮ್ಮ ಕಡೆ ಒಳ್ಕಲ್ ಪೂಜೆ ಅಂತ ಮಾಡ್ತಾರೆ. ಅದಕ್ಕಂತೂ ಎಲ್ಲರೂ ಇಲ್ಕಲ್ ಸೀರೆ ಉಟ್ಕೊಂಡಿರ್ತಾರೆ. ಅದೊಂಥರ ಖುಷಿ. ಇವಾಗೆಲ್ಲನೂ ಪ್ರತಿಯೊಂದೂ ಒಂದೊಂದು ಸಾರಿಗೆ ಒಂದು ಇದು ಇರ್ತಂತಂದು ಎಲ್ಲದಕ್ಕೂ ಒಂದೊಂದು ಸಾರಿನ ಒಂದೊಂದಕ್ಕೆ ಇದು ನೇಮಿಸ್ಬಿಟ್ಟಾರಿ. ಹಂಗಾಗಿ ಇಲ್ಕಲ್ ಸ್ಯಾರಿ ಫೇಮಸ್ ಆಗಿಬಿಟ್ಟವ. ಆಮೇಲೆ ಇವಾಗಂತೂ ಇಲ್ಕಲ್ ಸ್ಯಾರಿ ಚೆಕ್ಸ್ ಒಳಗೆ ಬಂದವಲ್ರಿ, ಅವಂತೂ ಎಷ್ಟೊಂದು ಟ್ರೆಂಡಿಂಗ್ ಆಗ್ಯಾವ ಅಂದ್ರೆ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗ್ಯಾವ. ಅವಾಗ ನಾನು ಇಲ್ಕಲ್ಲಾಗ ನೋಡ್ರಿ, ನಮ್ಮ ಇಲ್ಕಲ್ಲಾಗ ಎಷ್ಟು ದೊಡ್ಡ ಬಾವುಟ ಆರ್ಸ್ಯಾರೆಲ್ಲ. ಮೊನ್ನೆ ಆಗಸ್ಟ್ 15ಕ್ಕೆ ಅದನ್ನು ಬಾವುಟ ಆರ್ಸ್ಯಾರ. ಆ ಬಾವುಟನ ಅವರು ಬಿಚ್ಚಿಲ್ಲ, ಹಂಗೆ ಬಿಟ್ಟರು. ದೊಡ್ಡದೈತ್ರಿ ಬಾವುಟ ನೋಡಿ, ಇವಾಗ ಕಾಣಿಸ್ತೈತಿ. ಇದು ಬಸವೇಶ್ವರ ಸರ್ಕಲ್ ಒಳಗೆ ಈ ಬಾವುಟನ ಆರಿಸಿದ್ದು. ಕಾಶಪ್ಪದನಲ್ರಿ, ಕಾಶಪ್ಪ ಆರಿಸಿದ್ದಂತಿದು ನೋಡಿ. ಯಾವನಾರ ಆರಿಸಲಕ್ರಿ, ಆರಿಸಿದ್ರೆ ಬಟ್ಟು ನಮ್ಮ ದೇಶದ ಬಾವುಟ ಅದು ಒಂದು ಖುಷಿ. ನಮ್ಮ ಬಾವುಟ ಯಾವಾಗಲೂ ನೋಡಿ. ಜಸ್ಟ್ ನಾವು ಇವಾಗ ಮನೆಗೆ ಬಂದ್ವಿ. ನಮ್ಮ ಮುದ್ದು ಸೊಸೆ ಹೋಮ್ವರ್ಕ್ ಮಾಡಕತ್ತ. ಏನು ಹೋಮ್ವರ್ಕ್ ಮಾಡಕತ್ತ? ಏನು ಬರಕತ್ತಿ ಅಮ್ಮ? ಕೇಳ್ತಾ ಸುಮ್ಮನೆ ಏನು ಬರಕತ್ತಿ ಶ್ರಾವಣಿ? ಜರ ಕೆಳಗಲ್ಲ. ಇಲ್ಲಿ ಗೆರಿ ಹಾಕಬೇಕು, ಹಂಗಾದ್ರೆ ನೀಟಾಗಿ ಬರಕ್ಕೆ ಗೊತ್ತಾಗ್ತದೆ. ಎಂದು ಸಮಾಧಾನ ಮಾಡಿ ಹಂಗೆ ಸ್ಕೇಲ್ ಇಲ್ಲ, ಹಿಂಗೆ ಮುದ್ಯಕ್ಕಿಂತ ಸ್ಕೇಲ್ ಇಲ್ಲ. ಚಂಪೆತ್ತಲ್ಲ ಐತೈತಿ ನೋಡಿ. ರಫೀಶಣ್ಣಗಳು ಎಲ್ಲರೂ ಬಂದಾರ ನೋಡ್ರಿ. ಎಲ್ಲರೂ ಗೈಸ್ ಅಲ್ಲ, ಬಿಸಿ ಅದಾರ್ರಿ ನಮ್ಮ ಅಯ್ಯ. ನಮ್ಮ ಸೊಸಿ ಹೋಮ್ವರ್ಕ್ ಮಾಡೋದ್ರಲ್ಲಿ ಬಿಸಿ. ನಾಳೆ ಸಾಲಿ ಇಲ್ಲಲ್ಲ, ಅದಕ್ಕೆ ಹೋಮ್ವರ್ಕ್ ಮಾಡೋದ್ರೆ ಬಿಸಿ ಅದ್ರ. ಅವ್ರು ಸಾಲಿ ಇದ್ದಿದ್ರೆ ಹೋಮ್ವರ್ಕ್ ಮಾಡ್ತಿದ್ದಿಲ್ಲ. ಸಾಲಿ ಇಲ್ಲಲ್ಲ, ನಾಳೆ ಅದಕ್ಕೆ ಹೋಮ್ವರ್ಕ್ ಮಾಡ್ತಾರ. ಶ್ರಾವಣಿ, ನಾಳೆ ಸಾಲಿ ಇತ್ತಂದ್ರೆ ಮುಂಜಾನೆ ನಾಳೆ ಸಾಲಿಗೆ ಹೋಗಿರ್ತಾರಲ್ಲ, ಅವಾಗ ಹೋಮ್ವರ್ಕ್ ಮಾಡಿಲ್ಲ ಅಂತಂದು ಹೋಗಿ ಹೋಮ್ವರ್ಕ್ ಮಾಡ್ತಿದ್ರು. ನಾಳೆ ಸಾಲಿ ಇಲ್ಲ, ಎಗ್ರಾಡ್ಬೇಕಲ್ಲ, ಹಾಗಾಗಿ ಈಗ ಹೋಮ್ವರ್ಕ್ ಮಾಡಿ ನಾಳೆಗೆ ಎಗ್ರಾಡ್ತಾರೆ. ಶ್ರಾವಣಿ ಎಂದು ಸೌತರ್ ಮಾಡಿ ಲೈಕ್ ಮಾಡ್ರಿ. ಕೆರೆ ದಡ ಶ್ರಾವಣಿ ಒಟ್ಟು
ದಡ ಕೆರೆ ಕೆರೆ ದಡ ಕೆರೆ ಕೆರೆ ದಡ ದಡ ಕೆರೆ ದಡ 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 ಅಯ್ ಹಂಗೆ ಎಗರಾಡಂಗಿಲ್ಲ ಕೆರೆ ದಡ ಕೆರೆ ದಡ ಕೆರೆ ಹಾಂ ಔಟ್ ಸಣ್ಣ ಔಟು